ಫುಲ್ ಮೂನ್ ಸೇಲ್ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೆ ಆಗಸ್ಟ್ 28 ಒಂದು ದಿನಕ್ಕೆ ಮಾತ್ರ. ಆಷಾಢ ಮಾಸ ಕಳೆದು ಶ್ರಾವಣ ಬರ್ತಾ ಇದ್ದಂತೆ ಹಬ್ಬ ಉತ್ಸವಗಳು ಒಂದರ ಹಿಂದೆ ಒಂದರಂತೆ ಬರ್ತಾ ಇವೆ. ಆದರೆ ಈ ಬಾರಿ ರಾಜ್ಯಾದ್ಯಂತ ಮಳೆ ಕೈಕೊಟ್ಟ ಕಾರಣ ಬೆಳೆಗಳ ಪ್ರಮಾಣ 50% ಇಳಿಕೆಯಾಗಿದೆ. ಇದು ಹಬ್ಬದ ಉತ್ಸವದ ಮೇಲೆ ಕರಿಛಾಯೆ ಮೂಡಿಸಿದ್ದು, ಅಕ್ಕಿ, ಸಕ್ಕರೆ, ಬೆಲ್ಲ ಸೇರಿದಂತೆ ಅಗತ್ಯ ವಸ್ತುಗಳ ದರ ನಾಗಾಲೋಟದಲ್ಲಿ ಸಾಗ್ತಾ ಇದೆ. ಈ ಕುರಿತಾದ ವರದಿ ಇಲ್ಲಿದೆ, ನೋಡ್ಕೊಂಡು ಬನ್ನಿ. ರಾಜ್ಯದಲ್ಲಿ ಮುಂಗಾರು ಮಳೆ ನಿರೀಕ್ಷಿತ ಪ್ರಮಾಣದಲ್ಲಿ ಸುರಿಯದ ಪರಿಣಾಮ ಕೃಷಿ ಚಟುವಟಿಕೆಗಳ ಮೇಲೆ ಪರಿಣಾಮ ಬೀರಿದೆ. ಬೆಳೆ ಇಳುವರಿ ಕುಸಿತಾ ಇರುವ ಬೆನ್ನಲ್ಲೇ ಬೆಂಗಳೂರಿನ ಮಾರುಕಟ್ಟೆಗಳಲ್ಲಿ ತರಕಾರಿ ದರಗಳು ನಿಧಾನವಾಗಿ ಏರಿಕೆಯಾಗ್ತಾ ಇದ್ದು, ಗ್ರಾಹಕರಿಗೆ ಬೆಲೆ ಏರಿಕೆಯ ಬಿಸಿ ತಟ್ತಾ ಇದೆ. ಮಾರುಕಟ್ಟೆಯಲ್ಲಿ ತರಕಾರಿ ಬೆಲೆ ಹೆಚ್ಚಾಗಿರೋದ್ರಿಂದ 1 ಕೆಜಿ ಖರೀದಿಸ್ತಾ ಇದ್ದ ಗ್ರಾಹಕರು ಇದೀಗ ಅರ್ಧ ಕೆಜಿ ಅಥವಾ 1/4 ಕೆಜಿಗೆ ಸೀಮಿತವಾಗ್ತಿದ್ದಾರೆ. ಇದರಿಂದ ಗ್ರಾಹಕರಿಗೆ ಮಾತ್ರವಲ್ಲದೆ ತರಕಾರಿ ವ್ಯಾಪಾರಿಗಳಿಗೂ ಸಂಕಷ್ಟ ಎದುರಾಗಿದೆ. ಹೋಲ್ಸೇಲ್ ಮತ್ತು ರಿಟೇಲ್ನಲ್ಲಿ ತರಕಾರಿ ಬೆಲೆ. ಮಾರುಕಟ್ಟೆಯಲ್ಲಿ ಶುಂಠಿ ಪ್ರತಿ ಕೆಜಿಗೆ 120ರಿಂದ 130 ರೂಪಾಯಿ ಇದ್ರೆ, ಬೆಳ್ಳುಳ್ಳಿ ಬೆಲೆ ಕೊಂಚ ಹೆಚ್ಚಿದ್ದು 230ರಿಂದ 250 ರೂಪಾಯಿವರೆಗೆ ಮಾರಾಟವಾಗ್ತಾ ಇದೆ. ಬೀನ್ಸ್ ಬೆಲೆ 100ರಿಂದ 110 ರೂಪಾಯಿ ಹಾಗೂ ಹಸಿ ಬಟಾಣಿ 80ರಿಂದ 90 ರೂಪಾಯಿ ಇದೆ. ಖಾರದ ಹಸಿಮೆಣಸಿನಕಾಯಿ 80ರಿಂದ 90 ರೂಪಾಯಿ ತಲುಪಿದ್ರೆ, ಎಲ್ಲರ ಅಡುಗೆ ಮನೆಯ ಕಣ್ಣೀರಿನ ಈರುಳ್ಳಿ 50ರಿಂದ 70 ರೂಪಾಯಿವರೆಗಿದೆ. ನುಗ್ಗೆಕಾಯಿ 90ರಿಂದ 100 ರೂಪಾಯಿ ಇದೆ. ಆದರೆ ಟೊಮೆಟೊ ಬೆಲೆ ತುಸು ಕಡಿಮೆ ಇದ್ದು ಕೆಜಿಗೆ 25ರಿಂದ 30 ರೂಪಾಯಿಗೆ ಸಿಗ್ತಾ ಇದೆ. ಕ್ಯಾರೆಟ್ ಮತ್ತು ಬೀಟ್ರೂಟ್ ಎರಡೂ ತರಕಾರಿಗಳು ಸಮಾನವಾಗಿ 60ರಿಂದ 70 ರೂಪಾಯಿವರೆಗೆ ಮಾರಾಟವಾಗ್ತಾ ಇವೆ. ಕ್ಯಾಪ್ಸಿಕಂ ಬೆಲೆ 70ರಿಂದ 80 ರೂಪಾಯಿ ಹಾಗೂ ಹೀರೆಕಾಯಿ 60ರಿಂದ 80 ರೂಪಾಯಿವರೆಗಿದೆ. ಬೆಂಡೆಕಾಯಿ ಹಾಗೂ ಬದನೆಕಾಯಿ ಎರಡೂ 50ರಿಂದ 60 ರೂಪಾಯಿ, ಹಾಗಲಕಾಯಿ 40ರಿಂದ 50 ರೂಪಾಯಿ ಇದೆ. ಹೂಕೋಸು 40ರಿಂದ 50 ರೂಪಾಯಿ, ಎಲೆಕೋಸು 50ರಿಂದ 60 ರೂಪಾಯಿ ಹಾಗೂ ಮೂಲಂಗಿ 40ರಿಂದ 50 ರೂಪಾಯಿವರೆಗೆ ಲಭ್ಯವಿದೆ. ಒಂದೆಡೆ ಈರುಳ್ಳಿ ಸೇರಿದಂತೆ ಕೆಲವು ತರಕಾರಿಗಳ ದರ ಏರಿಕೆಯಾಗ್ತಾ ಇದ್ರೆ, ಮತ್ತೊಂದೆಡೆ ಮಳೆಯ ಕೊರತೆಯಿಂದ ಬೆಳೆ ಉತ್ಪಾದನೆಯ ಮೇಲೂ ಪರಿಣಾಮ ಬೀರುವ ಆತಂಕ ಎದುರಾಗಿದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ತರಕಾರಿ ಬೆಲೆ ಮತ್ತಷ್ಟು ಏರಿಕೆಯಾಗುತ್ತದೆಯೇ ಎಂಬ ಚಿಂತೆ ಗ್ರಾಹಕರನ್ನ ಕಾಡ್ತಾ ಇದೆ. ಒಟ್ಟಿನಲ್ಲಿ ತರಕಾರಿ ಬೆಲೆ ಏರಿಕೆಯಿಂದ ಅಡುಗೆ ಮನೆಯ ಬಜೆಟ್ ಏರುಪೇರಾಗಿದ್ದು, ಗ್ರಾಹಕರು ಮಾತ್ರ ಬೆಲೆ ಇಳಿಕೆಯನ್ನ ಎದುರು ನೋಡ್ತಿದ್ದಾರೆ. ಭವ್ಯ ಸುನಿಲ್, ಜೀ ಕನ್ನಡ ನ್ಯೂಸ್.